ಹಾಯ್ ಹಲೋ ಎಲ್ರಿಗೂ ದಯಾಮಾನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಟಾಪಿಕ್ ಬಗ್ಗೆ ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ. ಅಂಟ್ವಾಳಕಾಯಿ. ಎಸ್ ಫ್ರೆಂಡ್ಸ್, ನೀವು ನೋಡ್ತಿರೋದು ಸೋಪ್ ನಟ್ ಅಥವಾ ಅಂಟ್ವಾಳಕಾಯಿ. ನಿಮಗೆ ಕೆಲವರಿಗೆ ಇದು ಏನಂತ ಗೊತ್ತಿರ್ಬೋದು, ಆದರೆ ತುಂಬ ಜನಕ್ಕೆ ಇದು ಏನಂತ ಗೊತ್ತಿಲ್ಲ. ಸೊ ಇವತ್ತು ನಾನು ಇದು ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂಟ್ವಾಳಕಾಯಿ ಅಂದರೆ ಏನು, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಇದನ್ನು ನಾವು ಹೇಗೆ ಯೂಸ್ ಮಾಡ್ಬೋದು, ಇದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ. ಅಂಟ್ವಾಳಕಾಯಿ ಅಂತಂದರೆ ಒಂದು ನ್ಯಾಚುರಲ್ ಕಾಯಿ, ಫ್ರೂಟ್ ಥರ ಇರುತ್ತೆ ನೋಡೋಕ್ಕೆ. ಇದು ಜಾಸ್ತಿ ಫಾರೆಸ್ಟ್ ಏರಿಯಾ ಅಥವಾ ಹಳ್ಳಿ ಸೈಡಲ್ಲಿ ತುಂಬ ಸಿಗುತ್ತೆ. ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಶಾಂಪೂ ಸೋಪ್ ಇಲ್ಲ ಅಂದಾಗ ಇವ್ರು ನ್ಯಾಚುರಲ್ ಆಗಿ ಇದನ್ನೇ ಯೂಸ್ ಮಾಡ್ತಿದ್ರು. ಇವತ್ತು ನಾವು ತುಂಬ ಕೆಮಿಕಲ್ಸ್ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ. ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಇಂತಹ ನ್ಯಾಚುರಲ್ ಥಿಂಗ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಸೋಪ್ ನಟ್ ಅಂತ ಕರಿತೀವಿ. ಈ ಸೋಪ್ ನಟ್ ಸ್ವಲ್ಪ ಸ್ಟಿಕ್ಕಿ ಫೀಲ್ ಇರುತ್ತೆ, ಅದಕ್ಕೆ ಇದನ್ನು ಕನ್ನಡದಲ್ಲಿ ಅಂಟ್ವಾಳ ಅಂತ ಕರೆಯೋದು. ಇವಾಗ ಈ ಅಂಟ್ವಾಳಕಾಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಎಸ್ಪೆಷಲಿ ಹೇರ್ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಹೇರ್ಗೆ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ, ಹೇರ್ನ ಸ್ಮೂತ್ ಮಾಡುತ್ತೆ ಮತ್ತು ಶೈನಿಯಾಗಿ ಮಾಡುತ್ತೆ. ಹೇರ್ ಫಾಲ್ ಏನಾದರೂ ತುಂಬ ಆಗ್ತಿದ್ರೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೂ ಕೂಡ ಬೆನಿಫಿಟ್ಸ್ ಇದೆ. ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ಸ್ ಅಂತ ಅಂದರೆ ಸ್ಕಿನ್ನ ಕ್ಲೀನ್ ಮಾಡುತ್ತೆ ಮತ್ತು ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಇದ್ದರೆ ಪಿಂಪಲ್ಸ್ ಕೂಡ ಕಮ್ಮಿ ಮಾಡುತ್ತೆ. ನ್ಯಾಚುರಲ್ ಆಗಿಯೇ ನಮ್ಮ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ. ಇದನ್ನು ಡೈಲಿ ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ವಾರಕ್ಕೆ ಒನ್ ಟೈಮ್ ಯೂಸ್ ಮಾಡಿದ್ರೂ ನಮ್ಮ ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ. ಇನ್ನೂ ಒಂದು ಮುಖ್ಯವಾದಂತಹ ಬೆನಿಫಿಟ್ಸ್ ಇದೆ. ಅದೇನು ಅಂತಂದರೆ ಇದು ಕಂಪ್ಲೀಟ್ಲಿ ನ್ಯಾಚುರಲ್, ಕೆಮಿಕಲ್ ಇರೋದಿಲ್ಲ ಮತ್ತು ಸೈಡ್ ಎಫೆಕ್ಟ್ಸ್ ಕೂಡ ಇರೋಲ್ಲ. ಇವೆಲ್ಲ ಬೆನಿಫಿಟ್ಸ್ ಈ ಕಾಯಲ್ಲಿರೋದ್ರಿಂದ ನಮ್ಮ ಡೈಲಿ ಯೂಸ್ಗೆ ಇದು ತುಂಬಾ ಸೇಫ್ ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ನೀವು ಇದನ್ನು ಕೇಳ್ಬೋದು, ಇದು ಎಲ್ಲಿ ಸಿಗುತ್ತೆ ಅಂತ. ಇದು ಆರ್ಗ್ಯಾನಿಕ್ ಶಾಪ್ ಅಥವಾ ಆಯುರ್ವೇದಿಕ್ ಅಂಗಡಿ, ಅದು ಇಲ್ಲಾಂದರೆ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಕೂಡ ಇವಾಗ ಅವೈಲಬಲ್ ಇದೆ. ನನಗೂ ಕೂಡ ಹೇರ್ ಫಾಲ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ಈ ಅಂಟ್ವಾಳಕಾಯಿನ ತರಿಸಿದ್ದೆ. ಇದನ್ನು ಬಿಸಿಲಲ್ಲಿ ನೀಟಾಗಿ ಚೆನ್ನಾಗಿ ಒಣಗೋ ಥರ ಒಣಗಿಸ್ಬೇಕು. ಇವಾಗ ನಾನು ಬಿಸಿಲಿಗೆ ಇಡ್ತಾ ಇದ್ದೀನಿ. ಬಿಸಿಲಲ್ಲಿ ಚೆನ್ನಾಗಿ ಒಣಗಾದ್ಮೇಲೆ ಅದರಲ್ಲಿ ಬೀಜನ ತೆಗೆದ್ಬಿಟ್ಟು ಪೌಡರ್ ಮಾಡಿ ನಾವು ಡಬ್ಬಿಗೆ ಹಾಕ್ಕೊಂಡು ಇಡ್ಕೊಬೋದು. ನಾನಿವಾಗ ಸ್ವಲ್ಪ ಸೋಪ್ ನಟ್ನ ನೆನೆಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಆಗಲೇ ಎಷ್ಟು ನೊರೆ ಬರ್ತಾ ಇದೆ ಅಂತ. ಇದನ್ನ ನೊರೆಕಾಯಿ ಅಂತಲೂ ಕರೀತಾರೆ. ಇದರಲ್ಲಿ ತುಂಬ ನೊರೆ ಅಂಶ ಇರೋದ್ರಿಂದ ಇದರಲ್ಲಿ ನಾವು ಕ್ಲಾತ್ಸ್ನೆಲ್ಲ ವಾಶ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಕ್ಲಾತ್ನ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ.
ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.